ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೋನು ಸಂತು ವ್ಲಾಗ್ಸ್. ಹಾಗೆ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ನ್ಯೂ ವ್ಲಾಗ್. ಇವತ್ತಿನ ವ್ಲಾಗ್ ಮಾರ್ನಿಂಗಿಂದನೇ ಶುರು ಆಗಿದೆ. ತುಂಬ ದಿನಗಳಾದ್ಮೇಲೆ ಬ್ಯಾಕ್ ಟು ರೋಟೀನ್ ಅನ್ನೋ ಥರ ಆಗಿದೆ. ಯಾಕಪ್ಪ ಅಂತ ಅಂದರೆ ಇವತ್ತಿಂದ ಸ್ಕೂಲ್ಗಳು ಮತ್ತೆ ಶುರುವಾಗಿದೆ. ಇನ್ನು ನನ್ನ ಮಗಂಗೆ ಇವತ್ತಿಂದ ಸ್ಕೂಲೆಲ್ಲ ಶುರುವಾಗಿದೆ. ಸೊ ಹಾಗಾಗಿ ಮಾಮೂಲಿ ಬೇಗ ಎದ್ದೇಳ್ತಿದ್ದೆ. ಆದರೆ ಇವಾಗ 2 ಮಂತ್ಸಿಂದ ಏನು ಮಾಡ್ತಿದ್ದೆ ಅಂದರೆ ಬೆಳಗ್ಗೆ ಎದ್ದುಬಿಟ್ಟು ಬೇಗ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಿಬಿಟ್ಟು ಆಮೇಲೆ ಬ್ರೇಕ್ಫಾಸ್ಟಿಗೆ ಬರ್ತಿದ್ದೆ. ಇವಾಗ ಹಾಗಿಲ್ಲ, ಮೊದಲು ಬ್ರೇಕ್ಫಾಸ್ಟ್ ಮಾಡಿ ರೆಡಿ ಮಾಡಿಬಿಡಬೇಕು. ಆಮೇಲೆ ಅವನ್ನ ಎಬ್ಬಿಸಿ ರೆಡಿ ಮಾಡಿಬಿಟ್ಟು ಅವನ್ನ ತಿನ್ನಿಸ್ಬಿಟ್ಟು ಕಳಿಸ್ತಾ ಇರೋದೇ ಕೆಲಸ ಆಗೋಗಿದೆ. ಇವಾಗ ಅವ್ನು ಸ್ಕೂಲ್ಗೆ ಹೋಗೋವರೆಗೂ ಏನು ಕೆಲಸನೂ ಮಾಡೋಕ್ಕಾಗಲ್ಲ. ಆ ಥರ ಅವ್ನಿಗೆ ರೆಡಿ ಮಾಡಿ ಕಳ್ಸೋದು ಆ ಥರ ಆಗೋಗಿದೆ. ಸೊ ಹಾಗಾಗಿ ತುಂಬ ದಿನ ಆದಮೇಲೆ ಬ್ಯಾಕ್ ಟು ರೋಟೀನ್ ಅನ್ನೋ ಥರ ಆಗಿದೆ. ಹಾಗೆ ಇವತ್ತಿನ ಬ್ರೇಕ್ಫಾಸ್ಟ್ಗೆ ಅಂತ ಹೇಳ್ಬಿಟ್ಟು ಉಪ್ಪಿಟ್ಟು ಮಾಡೋಣ ಅಂದ್ಬಿಟ್ಟು ರವೆ ಎಲ್ಲ ಹುರಿದ್ಬಿಟ್ಟು ಇಟ್ಟೆ. ಇನ್ನು ಹಾಗೆ ಈರುಳ್ಳಿ ಎಲ್ಲ ಕಟ್ ಮಾಡಿಬಿಟ್ಟು ರೆಡಿ ಮಾಡಿ ಇಟ್ಟಿದ್ದೀನಿ. ಇನ್ನು ಅವನು ಇನ್ನೂ ಬ್ರಷ್ ಮಾಡಿ ಅವನು ಸ್ನಾನಕ್ಕೆಲ್ಲ ಹೋಗಿ ಬರೋಷ್ಟೊತ್ತು ಲೇಟ್ ಆಗುತ್ತೆ, ತಣ್ಣಗಾಗಿ ಹೋಗುತ್ತಲ್ಲ ಅಂದ್ಬಿಟ್ಟು ಇನ್ನೂ ಮಾಡಿರಲಿಲ್ಲ. ಇವತ್ತು ಆಫ್ ಡೇ ಇರೋದ್ರಿಂದ ಬಾಕ್ಸ್ ಏನಿಲ್ಲ, ಬರೀ ಬ್ರೇಕ್ಫಾಸ್ಟ್ ತಿನ್ಕೊಂಡು ಹೋಗೋದು. ಸೊ ಹಾಗಾಗಿ ಅವ್ನು ಸ್ನಾನ ಮಾಡ್ಕೊಂಬರೋಷ್ಟಾಗಿ ನಾನು ಒಂದು ಸ್ವಲ್ಪ ಕಾಫಿ ಕುಡಿಯೋಣ ಅಂತ ಹೇಳ್ಬಿಟ್ಟು ನಾನು ಕಾಫಿ ಮಾಡ್ಕೊತಾ ಇದ್ದೀನಿ. ಇನ್ನು ನನಗಂತೂ ಎದ್ದಿದ ತಕ್ಷಣ ಕಾಫಿ ಇರಬೇಕು. ನನಗೆ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ರು ನನ್ನ ಮನಸ್ಸೆಲ್ಲ ಕಾಫಿ ಕಡೆನೇ ಎಳೆಯುತ್ತೆ. ಸರಿ ಅಂದ್ಬಿಟ್ಟು ಒಂದು ಕಪ್ ಕಾಫಿ ಕುಡ್ಕೊಂಡು ಹಾಗೆ ಇನ್ನು ಅವ್ನು ಸ್ನಾನಕ್ಕೆ ಹೋಗಿದ್ದ. ಅಷ್ಟೊತ್ತಿಗೆ ನಾನು ಬ್ರೇಕ್ಫಾಸ್ಟ್ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಬಂದೆ. ನಾನು ಉಪ್ಪಿಟ್ಟು ಇವತ್ತು ಗುರುವಾರ ಆಗಿರೋದ್ರಿಂದ ನಾನೇನು ತಿನ್ನಲ್ವಲ್ಲ. ಸೊ ಹಾಗಾಗಿ ನಕುಲ್ಗೆ ಮತ್ತು ಅವ್ರ ಪಪ್ಪಂಗೆ ಉಪ್ಪಿಟ್ಟು ಮಾಡಿಬಿಟ್ಟಿದ್ದೆ. ಇನ್ನು ಅವರಿಬ್ಬರಾದರೆ ತಿಂತಾರೆ ಇಷ್ಟಪಟ್ಟು. ಕಷ್ಟಪಟ್ಟು ಏನು ತಿನ್ನಲ್ಲ, ನಾನೇ ಇನ್ನೂ ಕಷ್ಟಪಟ್ಟು ತಿಂತೀನಿ ಉಪ್ಪಿಟ್ಟನ್ನ. ಅವರಿಬ್ಬರು ಇಷ್ಟಪಟ್ಟು ಕೇಳಿ ಮಾಡಿಸ್ಕೊತಾರೆ, ಉಪ್ಪಿಟ್ಟು ಮಾಡು ಅಂತ ಅಂದ್ಬಿಟ್ಟು. ಸರಿ ಅಂದ್ಬಿಟ್ಟು ಅದನ್ನೇ ಮಾಡಿದೆ. ಹೇಗಿದ್ರು ನಾನು ತಿನ್ನಲ್ವಲ್ಲ ಅಂದ್ಬಿಟ್ಟು ಅವನು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಅವನು ಸ್ಕೂಲಿಗೆ ರೆಡಿಯಾಗಿ ಹೋದ. ಇನ್ನು ವೀಡಿಯೋ ಕಾಲ್ ಮಾಡಿದ್ದ ನನ್ನ ಮಗಳು. ಅವ್ರ ಅತ್ತೆ ಮನೆಗೆ ಹೋಗಿದ್ಲು. ವೀಡಿಯೋ ಕಾಲಲ್ಲಿ ಇವನು ಸ್ಕೂಲ್ಗೆ ಹೋಗ್ತಿರೋದನ್ನು ನೋಡಿಬಿಟ್ಟು ನಾನು ಹೋಗ್ತೀನಿ ಅಂದ್ಬಿಟ್ಟು ಪಾಪ ಅವ್ರನ್ನ ಕರ್ಕೊಂಡು ವಾಪಸ್ ಬಂದ್ಲು. ನಿನ್ನೆ ಹೋಗಿದ್ದಿದ್ದು ಮತ್ತೆ ಇವತ್ತು ವಾಪಸ್ ಬಂದ್ಲು. ಯಾಕೆ ಸುಬ್ಬಿ ಬಂದಿದ್ದು ನೀನು? ಆ ಯಾಕೆ ಅತ್ತೆ ಮನೆಯಿಂದ ಬಂದಿದ್ದು ನೀನು? ಯಾವುದು ಯಾವುದು ಯಾಕೆ ಅತ್ತೆ ಮನೆಯಿಂದ ಬಂದಿದ್ದು? ಯಾಕೆ ಬಂದೆ? ನೆನ್ನೆ ಹೋಗಿ ಇವತ್ತು ಬಂದಿದ್ಯಾ? ಯಾಕೆ ಹೋಗಿದ್ದು? ಏನಿಲ್ವೋ. ಇನ್ನು ಹಾಗೆ ಇವತ್ತು ಸ್ವಲ್ಪ ಲೇಟಾಗಿ ಹೋಗಿತ್ತು ಪೂಜೆ ಎಲ್ಲ ಮಾಡೋದು, ಕೆಲಸ ಎಲ್ಲ ಮುಗಿಸಿ. ಇನ್ನು ನಾನು ಪೂಜೆ ಎಲ್ಲ ಮುಗಿಸ್ದೆ. ಅಷ್ಟೊತ್ತಿಗೆ 12:30 ಆಯಿತು. ಸರಿ ಅಂದ್ಬಿಟ್ಟು ನಕುಲ್ನ ಕರ್ಕೊಂಬರೋಣ ಅಂದ್ಬಿಟ್ಟು ಹೋಗಿ ಹಾಗೆ ನಾವು ಅಲ್ಲಿ ಬ್ರೇಕ್ಫಾಸ್ಟ್ ಏನೂ ತಿಂದಿರಲಿಲ್ವಲ್ಲ ನಾನು, ಹಾಗೆ ಇಡ್ಲಿ ತಿನ್ಕೊಂಡು ಬಂದ್ವಿ. ಮತ್ತೆ ಬಂದಮೇಲೆ ಫುಲ್ಲು ಅದೇನೋ ಇಡ್ಲಿ ತಿಂದಮೇಲೆ ನಿದ್ದೆ ಬಂದುಬಿಡ್ತು. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಎದ್ದೇಳೋಣ ಅಂದ್ಬಿಟ್ಟು ಮಲಗಿದ್ದೆ. ಮತ್ತೆ ಈವ್ನಿಂಗಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಹಾಗೆ ಮತ್ತೆ ಈವ್ನಿಂಗ್ ಆಯಿತು. ಹಾಗೆ 5 ಆಯಿತು ಅಂದರೆ ಕಾಫಿ ಕಡೆ ಮನಸ್ಸು ಅದು ಹೇಗೆ ಇಳಿಯುತ್ತೆ ಅನ್ನೋದೇ ಗೊತ್ತಿಲ್ಲ. ನಾವಂತೂ ತುಂಬಾ ಕಾಫಿ ಲವರ್ಸ್ ಅಂತ ಹೇಳ್ಬೋದು. ಒಟ್ನಲ್ಲಿ ನಮಗೆ ಕಾಫಿ ಡೈಲಿ 1 ಆರ್ 2 ಟೈಮ್ಸ್ ಕಾಫಿ ಇರಲೇಬೇಕು. ಇನ್ನೂ ಜಾಸ್ತಿನೇ ಕುಡಿತೀವಿ. 1-2 ಟೈಮ್ಸ್ ಮಾತ್ರ ಮಿಸ್ಸೇ ಮಾಡೋಕ್ಕಾಗಲ್ಲ. ಟೈಮ್ ಆಗ್ತಿದ್ದಂಗೆ ಬೇಕು ಕಾಫಿ ಅಂತ ಅನಿಸುತ್ತೆ. ಇನ್ನು ಮಕ್ಳಿಗೂ ಸಹ ಹಾಗೆ ನಾವು ಕಾಫಿ ಕುಡಿದು ಅವ್ರಿಗೂ ಹಾಲೆಲ್ಲ ಕೊಟ್ಟು ಕೂತಿದ್ವಿ. ಆಮೇಲೆ ನೋಡಿದ್ರೆ ಜೋರು ಮಳೆ ಶುರು ಆಯಿತು. ಎಷ್ಟು ಜೋರು ಗಾಳಿ ಅಂತ ಅಂದರೆ ಯಪ್ಪ, ನಮಗಂತೂ ಟೆರೇಸ್ ಮೇಲಿರೋ ಗಿಡಗಳೆಲ್ಲ ಬಿದ್ದೋಗಿತ್ತು. ಮಳೆ ಬೇರೆ ಜೋರಾಗಿ ಬರ್ತಾಯಿತ್ತು. ಹಾಗೆ ಗಾಳಿಗೂ ಸಹ ಗಿಡಗಳ ಪಾಟ್ಗಳೆಲ್ಲ ಬಿದ್ದೋಗಿತ್ತು. ಇನ್ನು ನಾನು ಮೇಲೆ ಹೋಗಲಿಲ್ಲ, ಹುಡುಗರೆಲ್ಲ ಇದ್ರಲ್ಲ ಅಂದ್ಬಿಟ್ಟು ಸ್ವಂತವರೇ ಹೋಗ್ಬಿಟ್ಟು ಎಲ್ಲ ಎತ್ತಿಕ್ಬಿಟ್ಟು ಜೋಡಿಸ್ಬಿಟ್ಟು ಬಂದಿದ್ದರು. ಇನ್ನು ಹಾಗೇನೆ ಮೇಲೆ ಇಟ್ಟಿದ್ದಿದ್ದು ಡಸ್ಟ್ಬಿನ್ನು, ಸ್ಟಿಕ್ಗಳು ಎಲ್ಲ ಮೇಲೆ ರೂಮ್ ಹತ್ರ ಇಟ್ಟಿದ್ದಿದ್ದು ಎಲ್ಲನೂ ಬಿದ್ದು ಎಲ್ಲ ಬಂದುಬಿಟ್ಟಿತ್ತು. ನಾವು ಶೀಟ್ ಹಾಕ್ಸಿನೇ ಅಷ್ಟು ಗಾಳಿಗೆಲ್ಲ ಇದಾಗಿತ್ತು. ಇನ್ನು ಅಂತೂ ಇನ್ನು ಹಾಕ್ಸಿರ್ಲಿಲ್ಲ ಅಂದರೆ ಮೇ ಬಿ ರೂಮ್ ಒಳಗೆಲ್ಲ ಫುಲ್ಲು ನೀರು ತುಂಬಿಕೊಂಡೆಲ್ಲ ಇದಾಗೋಗ್ಬಿಡ್ತಿತ್ತು ಅನಿಸುತ್ತೆ. ಆ ಥರ ಸಖತ್ ಗಾಳಿ. ನಾನಂತೂ ಇಷ್ಟು ಗಾಳಿ ಯಾವತ್ತೂ ನೋಡೇ ಇರಲಿಲ್ಲ. ಅಷ್ಟು ಗಾಳಿ ಮಳೆ ಒಟ್ಟಿಗೆ ಬಂದಿದ್ದು. ಇನ್ನು ಸಖತ್ ಜೋರಾಗೆ ಬಂತು ನೋಡಿ. ಮಳೆಗೆ ಅಂತೂ ಗಾಳಿ ಎರಡೂ ಒಟ್ಟಿಗೆ ಬರ್ತಿರೋದಕ್ಕೆ ಏನು ನೋಡೋಕ್ಕಾಗ್ತಿಲ್ಲ, ಏನೂ ಕಾಣಿಸ್ತಿಲ್ಲ ಅಲ್ಲಿ. ಆ ಥರ ಆಗಿತ್ತು.
ಗೋ ಕಾಯ್ತೆ ಕಾಯ್ತೆ ಓರ್ರನ ಕಾಯಿ ಲಾಸ್ಟ್ ಆತು ಹ್ಞೂ ಕಾಯ್ತೆ ಹಾಂ ನೀಟಮ್ ಬೋಲ ಅವಕಾಡೋ ಕಾಯ್ತೆ ಹ್ಞೂ ते वाटर चेस्टिन अग्गा इತ್ತು अग्गनव वाटर चेस्टनट अन्नुते ओह नेक्स्ट लीची कुटायद हाकिव लीची कुट लीची वाव ಹಾಗೆ ಇದು ಇವತ್ತಿನ ವಿಡಿಯೋ ಆಗಿತ್ತು. ಇನ್ನು ನಮ್ಮ ಪಾಪುಗೂ ಸಹ ಸ್ವಲ್ಪ ಹೇಳ್ಕೊಡ್ತಾ ಇದ್ದೆ. ಅವಳಿಗೂ ಈ ಥರ ಕ್ಯಾಲೆಂಡರ್ ತರಿಸಿದ್ದೀನಿ, ಈ ಥರ ಚಾರ್ಟು. ಇದರಿಂದ ಸ್ವಲ್ಪ ಎಲ್ಲ ಹೇಳ್ಕೊಟ್ರೆ ಇದರಲ್ಲೆಲ್ಲ ಇದೆ ಫ್ರೂಟ್ಸು, ಅನಿಮಲ್ಸು, ಆಮೇಲೆ ಆಲ್ಫಾಬೆಟ್ಸು ಎಲ್ಲನೂ ಇದೆ. ಹಾಗಾಗಿ ಸ್ವಲ್ಪ ಯೂಸ್ ಆಗುತ್ತೆ ಮಕ್ಕಳಿಗೆ. ಆಲ್ಮೋಸ್ಟ್ ಒಂದು ಫಸ್ಟ್ ಸ್ಟ್ಯಾಂಡರ್ಡ್‌ಗೆ ಬರೋವರೆಗಾದರೂ ಯೂಸ್ ಆಗುತ್ತೆ. ಅವಳು ಸ್ವಲ್ಪ ಎಲ್ಲ ಹೇಳ್ತಾಳೆ. ಕೆಲವೊಂದು ಅವಳಿಗೂ ಗೊತ್ತಿಲ್ಲ, ಅವಳು ನೋಡದೇ ಇರೋದನ್ನೆಲ್ಲ. ಹಾಗಾಗಿ ಹೇಳ್ತಾ ಇದ್ಲು. ಹಾಗೆ ಇದು ಇವತ್ತಿನ ವಿಡಿಯೋ ಆಗಿತ್ತು. ಹಾಗೆ ಕೊನೆವರೆಗೂ ಯಾರೆಲ್ಲ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಮತ್ತೆ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಮತ್ತೆ ಸಿಗುವ.